ನನ್ನ ಅಮ್ಮ ತುಂಬಾ ಅಂದ್ರೆ ಅವಳೇ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾಳೆ ಎಲ್ಲ ಸಿಚುವೇಶನ್ಗಳನ್ನು. ಈಗ ಅದನ್ನೇ ಹೇಳಿರಲ್ಲ ನೀವು ಸಿನಿಮಾದಲ್ಲಿ, ತಾಯಿ ಮಾಡೋ ನಾನಿದ್ದೀನಿ ನೋಡ್ಕೊಂತೀನಿ ಅನ್ನೋ ವಿಷಯ. ಅಂದ್ರೆ ಅವಳು ಮೊದಲಿಂದ ಗಟ್ಟಿಗಿತ್ತಿ. ಅಂದ್ರೆ ಚಿಕ್ಕ ವಯಸ್ಸಿಂದ ನಂಗೆ 6 ವರ್ಷ ಇರ್ಬೇಕಾದ್ರೆ ನನ್ನ ತಂದೆ ತೀರೋಗಿದ್ರು. ನನ್ನ ತಂದೆ ತೀರೋಗಿದ್ದು ನಂಗೆ 6 ವರ್ಷ ಇರ್ಬೇಕಾದ್ರೆ. ನೀವು ಇಮ್ಯಾಜಿನ್ ಮಾಡ್ಬೋದು ಸರ್. ಅಂದ್ರೆ ಒಂದು ಹೆಣ್ಣು 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು ಇಟ್ಕೊಂಡು ಅವ್ರಿಗೆ ಎಜುಕೇಶನ್ ಕೊಟ್ಕೊಂಡು ಮನೆ ಸಂಭಾಳಿಸ್ಕೊಂಡು ಹೋಗ್ತಾಳೆ ಅಂದ್ರೆ ಅವಳಿಗೆ ಎಷ್ಟು ಧೈರ್ಯ ವಿಲ್ ಪವರ್ ಇರ್ಬೋದು. ಇಲ್ಲ ನಾನು ಮಾಡ್ಕೊಂಡು ಹೋಗ್ಬಲ್ಲೆ ಅಂಕಲ್ ಅಂತ. ಸೊ ಅದನ್ನೆಲ್ಲ ನೋಡ್ಕೊಂಡು ಬೆಳೆದ್ರಿಂದ ಎಲ್ಲೋ ಒಂದ್ ಕಡೆ ಒಂದಿಷ್ಟು ನಾನು ಅದನ್ನ ಹೇಳಿದ್ದೆ ಲಾಸ್ಟ್ ಒಂದು ಇಂಟರ್ವ್ಯೂಲ್ಲಿ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಹೆಂಗೆ ಅಂದ್ರೆ 2ನೇ ಕ್ಲಾಸ್ 3ನೇ ಕ್ಲಾಸ್ ಇರ್ಬೇಕಾದ್ರೆ ಸುಮ್ಮನೆ ಮನೆ ಹತ್ರ ಏನೋ ಒಂದು ಇನ್ಸಿಡೆಂಟ್ ಆದ್ರೆ ನಮ್ಮ ಮಾವ ಇದ್ರು, ಅವ್ರೇನೋ ಅಗೇನ್ ಮಾವ ಸೊ ಅವ್ರೇನೋ ಒಂದು ವಿಷಯಗಳು ಮಾಡೋರು, ಅದನ್ನ ಇಟ್ಕೊಂಡು ಕತೆ ಬರೀತಾ ಇದ್ದೆ. ಅದನ್ನ ಇಟ್ಕೊಂಡು ಅದನ್ನ ಹೋಗಿ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ನೋಡಿ ಇದನ್ನ ಬರ್ದಿದ್ದೀನಿ ಅಂತ. ಅವಳು ಅದನ್ನ ನೋಡ್ಬಿಟ್ಟು ಸಖಸಾಗಿದೆ ಚೆನ್ನಾಗಿದೆ ನೋಡು ಅಂತ ಅಕ್ಕಂದ್ರಿಗೆಲ್ಲ ಓದಕ್ಕೆ ಹೇಳ್ತಾ ಇದ್ದೆ, ನೋಡಿ ಇವ್ನು ಬರ್ದಿದಿರೋದು. ಸೊ ಅಲ್ಲಿಂದ ಎನ್ಕರೇಜ್ಮೆಂಟ್ ಸ್ಟಾರ್ಟ್ ಆಗಿದೆ ಅಂದ್ರೆ ಕತೆ ಹೇಳೋಕೆ. ಸೊ ಇವತ್ತೇನು ನಿಂತ್ಕೊಂಡು ಕತೆ ಹೇಳ್ತಿದ್ದೀನಿ ಅಂದ್ರೆ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಒಂದು ಸೀನ್ ಬರುತ್ತೆ ತುಂಬಾ ಮನ್ಸಿಗೆ ಎಲ್ಲರಿಗೂ ತಾಗದೇನಪ್ಪ ಅಂದ್ರೆ, ತನ್ನ ತಂದೆ ಇಲ್ಲ, ತನ್ನ ತಂದೆ ನೀನ್ ಹೇಳಿದ್ದು ಅವನು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದೇನೆ ಬರಕ್ ಆಗ್ತಿಲ್ಲ ಅನ್ನೋ ವಿಚಾರ. ಅದಾದ ನಂತರ ನನಗೆ ನೀನು ಇಲ್ಲ ಅಮ್ಮ ನೀನೇ ನನಗೆ ಅಪ್ಪ ಅಮ್ಮ ಎಲ್ಲ ಅಂತ ಸೀನ್ ಬರುತ್ತೆ. ಅದು ತುಂಬಾ ಎಲ್ಲರೂ ಕನೆಕ್ಟ್ ಆಗೋಗ್ಬಿಡುತ್ತೆ. ಆ ಥರದೆಲ್ಲ ಕಟ್ಟಕ್ಕೆ ಇದೆಲ್ಲ ಲೈಫಿನ ಒಂದು ಎಕ್ಸಾಕ್ಟ್ಲಿ ಸರ್. ಈಗ ನಾನು ಹೇಳ್ತೇನಲ್ಲ, ಅಂದ್ರೆ ನಂಗೆ 6 ವರ್ಷ ಇರ್ಬೇಕಾದ್ರೆ ತಂದೆ ತೀರೋಗಿದ್ರು ಅಂತ. ಸರ್ 6 ವರ್ಷದಲ್ಲಿ ಏನು ನಡೆದಿರುತ್ತೆ ಅನ್ನೋದು ನಂಗೆ ಬೇರೆ ಯಾವ ವಿಷಯಗಳು ನಂಗೆ ನೆನಪಿಲ್ಲ ಸರ್ ಇವತ್ತಿಗೂ. ಅಂದರೆ ತುಂಬ ವಿಷಯಗಳು ನಡೆದಿರ್ಬೋದು, ಸಿಹಿಯಾದ ವಿಷಯಗಳು ನಡೆದಿರ್ಬೋದು, ಅದೆಲ್ಲ ನಂಗೆ ಇವತ್ತಿಗೆ ನೆನಪಿಲ್ಲ. ಬಟ್ ಇವತ್ತಿಗೂ ನಂಗೆ ಕಣ್ಣಿಗೆ ಕಟ್ಟಿರೋದು, ಇವತ್ತು ಕಣ್ಣಿಗೆ ಕಟ್ಟದಂಗೆ ಅಂದರೆ ಒಂದು ಫಿಲ್ಮ್ ಥರ ನನ್ನ ಕಣ್ಣೆದುರುಗಡೆ ಹೋಗುತ್ತೆ. ಅಂದರೆ ನನ್ನ ಅಪ್ಪ ತೀರು ಹೋಗಿದ್ದೆ ಸರ್. ಅವ್ರನ್ನ ಒಂದು ಚಾವಡಿಯಲ್ಲಿ ಮಲಗಿಸಿರ್ತಾರೆ ಬಿಳಿ ಬಟ್ಟೆ ಹಾಕಿ. ನನಗೆ 6 ವರ್ಷ ಆವಾಗ ನಂಗೆ ಅದ್ರ ಬಗ್ಗೆ ಅರಿವಿಲ್ಲ. ಒಂದು ಸಾವು ಅಂದರೆ ಏನು, ಹುಟ್ಟು ಅಂದರೆ ಏನು ಅಂತ ಹೇಳೋಷ್ಟು ಮೆಚುರಿಟಿ ನಂಗಿಲ್ಲ ಅವಾಗ. ಸೊ ನಾನು ಅದನ್ನ ನೋಡ್ತೀನಿ, ಯಾಕೆ ಅಪ್ಪನ ಅಲ್ಲಿ ಮಲಗಿಸಿದ್ದಾರೆ, ಯಾಕೆ ಇಷ್ಟೊಂದು ಜನ ಬಂದು ಸೇರಿದ್ದಾರೆ. ಇವಳು ಅಳ್ತಾ ಇದ್ದಾಳೆ ಅಮ್ಮ, ಬಟ್ ನಾನು ಅಲ್ಲೋಗಿ ಅವಳ ಹತ್ರ ಇದನ್ನ ಕ್ವಶನ್ಗಳು ಕೇಳ್ತಾ ಇದ್ದೀನಿ. ಯಾಕೆ ಇಷ್ಟೊಂದು ಜನ ಬಂದಿದ್ದಾರೆ, ಇವರೆಲ್ಲ ಯಾರು, ಅಪ್ಪ ಯಾಕೆ ಇನ್ನೂ ಎದ್ದಿಲ್ಲ, ನಾನು ಹೋಗ್ಲಾ ಇಪ್ಸೋಕೆ, ಈ ಥರದ್ದೆಲ್ಲ ಕೇಳ್ತಾ ಇದ್ದೀನಿ. ಅದೆಲ್ಲ ನಂಗೆ ಈಗಲೂ ಕಣ್ಣು ಕಟ್ಟದಾಗಿದೆ. ಯಾವಾಗ ನಂಗೊಂದು ಮೆಚುರಿಟಿ ಬರ್ತಾ ಒಂದು 10 ವರ್ಷ 12 ವರ್ಷ ಆಗ್ತಾ ಹೋದಾಗ ನಂಗೆ ಗೊತ್ತಾಗುತ್ತೆ ಇದೆಲ್ಲ ಹೀಗೆ ಅಂತ. ಮತ್ತೆ ಆ ವಿಷಯವಾಗಿ ನಾನು ಅವಳ ಹತ್ರ ಕೇಳಕ್ಕೆ ಹೋಗಲ್ಲ. ಸೊ ಈ ಮೆಚುರಿಟಿ ಅನ್ನೋದು ಇದು ಕೂಡ ಮತ್ತೆ ಅಲ್ಲಿಗೆ ಬರುತ್ತೆ. ಅಂದ್ರೆ ಸಿಚುವೇಶನ್ಗಳಿಂದನೇ ಬರೋದು ಸರ್. ನಾವು ಏನೇನು ಅನುಭವಿಸ್ತೀವಿ, ನಾವು ಯಾವತ್ತು ಕಷ್ಟಗಳನ್ನ ನೋಡ್ತೀವಿ, ಆ ಕಷ್ಟಗಳು ನಮ್ಗೆ ಅರಿವಾಗ್ತಾ ಹೋಗುತ್ತೆ ಅಂತ.